ನಿಮ್ಮನ್ನು ಏನು ಇಂಟ್ರಡ್ಯೂಸ್ ಮಾಡಬೇಕು ಅಂತಲೇ ಕನ್ಫ್ಯೂಷನ್ ಇತ್ತು ನನಗೆ. ಬರೀ ಮಾಜಿ ಸಂಸದ ಅನ್ಬೇಕಾ, ಮಾಜಿ ಪತ್ರಕರ್ತ ಅನ್ಬೇಕಾ, ಹಿಂದುತ್ವವಾದಿ ನಾಯಕ ಅನ್ಬೇಕಾ, BJP ನಾಯಕ ಅನ್ಬೇಕಾ, ಅಥವಾ ಬಂಡಾಯ ಬಣದ ಸದಸ್ಯ ಅನ್ಬೇಕಾ ಅಂತ. ಇದು ಬಹಳ ಜನರ ಮನಸ್ಸಲ್ಲಿ ಈ ರೀತಿಯ ಗೊಂದಲನೂ ಇದೆ. ಹೌದು ಹೌದು. ಪ್ರತಾಪ್ ಸಿಂಹನಿಗೆ ಏನಂತ ಕರಿಬೇಕು ಅಂತ, ಅದರಲ್ಲೂ ಕೂಡ ಮಾಧ್ಯಮದಲ್ಲಿ ಮಾತ್ರ ಇದು ನನಗೆ ಕಾಲಕ್ಕೆ ತಕ್ಕ ಹಾಗೆ ನನಗೆ ಹೊಸ ಹೊಸ ಹಣೆಪಟ್ಟಿಗಳು, ಹೆಸರುಗಳು ಸಿಗ್ತಾ ಇರ್ತವೆ. ಆದರೆ ನಾನು ಮೂಲತಃ ಹೇಳಬೇಕು ಅಂತಂದರೆ, ನಾನು 1968ರಲ್ಲಿ ನಡೆದಂಥ ಮೊದಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನಸಂಘದ ದೀಪದ ಗುರುತಿನಿಂದ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಪಂಚಾಯಿತಿ ಚೇರ್ಮನ್ ಆದಂತಹ ಜನಸಂಘದ ಮೊದಲನೇ ವ್ಯಕ್ತಿ ಮಗ ನಾನು. ನಮ್ಮಪ್ಪ 10 ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥವ್ರು. ಅದಾದ ನಂತರ BB ಶಿವಪ್ಪನವರಿಗೆ ಅವ್ರ ಕಡೆವರೆಗೂ ಅವ್ರು ಕೆಲಸವನ್ನು ಮಾಡಿದರು. ನಾನು ಆ ಹಿನ್ನೆಲೆಯಿಂದ ಬಂದವನು. ನಾನು ITCನ 1986ರಲ್ಲಿ ಮಾಡಿ, ನಮ್ಮಪ್ಪ ITC OTC ನಾಗ್ಪುರದಲ್ಲಿ OTCನ ಮಾಡಿದ್ದಾರೆ. ನಮ್ಮಪ್ಪನೂ ಸೈಂಟ್ ಫಿಲಮಿನಸ್ ಕಾಲೇಜು ಮೈಸೂರಿನಲ್ಲಿ ಓದ್ತಾ ಇರಬೇಕಾದ್ರೆ ಶಾಖೆ ಮಾಡ್ತಾಯಿದ್ರು. ಅವರು ಹಾಸ್ಟೆಲಲ್ಲಿ ಇದ್ರೂ ಕೂಡ ಹೊರಗಡೆ ಹೋಗಿ ಶಾಖೆ ಮಾಡೋರು ಅವರು. ಹಾಗೆ ನಾನು ಶಾಖೆಯನ್ನು ಮಾಡಿದಂಥವನು. ನಾನು ಪತ್ರಕರ್ತನಾಗಿ ಬಂದಾಗಲೂ ಕೂಡ ನಾನು ನೇರವಾಗಿ ಹೇಳಬೇಕು ಅಂತ ಹೇಳಿದರೆ, ನಾನು ರೈಟಿಸ್ಟ್ ಐಡಿಯಾಲಜಿನೇ ನಾನು ಪ್ರತಿಪಾದಿಸ್ತಾ ಬಂದಿದ್ದು. ನಾನು ರಾಷ್ಟ್ರೀಯತೆಯೇ ಪ್ರತಿಪಾದಿಸ್ತಾ ಬಂದಿದ್ದು. ನಾನು ಮೋದಿಯವರ ಬಯೋಗ್ರಫಿನೂ ಕೂಡ ಬರಿತಾ ಬಂದೆ. ನನ್ನ ದಿಕ್ಕನ್ನು ನೀವು ನೋಡಿದಾಗ, ಮತ್ತು ನಾನು ಸಂಸದನ ಆದ ನಂತರ ಅಥವಾ ನನಗೆ ಸಂಸದನ ಆಗುವ ಮೊದಲು ನನಗೆ ಟಿಕೆಟ್ ಕೊಡುವಕ್ಕೆ ಇದ್ದಂಥ ಮಾನದಂಡಗಳನ್ನು ನೋಡಿದಾಗಲೂ ಕೂಡ ನಾನೊಬ್ಬ ರಾಷ್ಟ್ರವಾದಿ, ನಾನೊಬ್ಬ ಈ ಒಂದು BJPಯ ಚಿಂತನೆಗಳೇನಿದೆ, ಈ ರಾಷ್ಟ್ರವಾದ ಅಂತ ಏನಿದೆ, ಇದಕ್ಕೆ ಪೂರಕವಾಗಿ ಬರೆಯೋನು ಅನ್ನೋ ಕಾರಣಕ್ಕೋಸ್ಕರ ನನಗೆ ಟಿಕೆಟ್ ಕೊಟ್ಟರು. ಅದು ಸಂಘ ನನಗೆ ಕೊಟ್ಟಿದ್ದು. ಈ ಒಂದು ರೈಟಿಸ್ಟ್ ಐಡಿಯಾಲಜಿಯಿಂದಲೇ ನಾನು ಬಂದವನಾದ್ಮೇಲೆ ನನಗೆ ಬೇರೆ ಹಣಪಟ್ಟಿಗಳನ್ನು ಹೆಂಗೆ ಕೊಡೋಕ್ಕಾಗುತ್ತೆ? ಅದು ಮೀಡಿಯಾದಲ್ಲಿ ಏನೋ ಬೇರೆ ಬೇರೆ ಥರ ಅದನ್ನು ವಿಶ್ಲೇಷಣೆ ಮಾಡ್ಬೋದು.